ಓಂ ಶಾಂತಿ. 26 ಅಕ್ಟೋಬರ್ 2025 ಅವ್ಯಕ್ತ ಮುರಳಿ. ರಿವೈಸ್ ಡೇಟ್ 15 ಅಕ್ಟೋಬರ್ 2007. ಮುರಳಿಯ ಟೈಟಲ್ ಆಗಿದೆ संगम युग की जीवन मुक्त स्थिति का अनुभव करने के लिए सब बोझ व बंधन बाप को देकर डबल लाइट बनो. ಸಂಗಮ ಯುಗದಲ್ಲಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಲು ಎಲ್ಲ ಭಾರವನ್ನು ಅಥವಾ ಬಂಧನವನ್ನು ತಂದೆಗೆ ಕೊಟ್ಟು ಡಬಲ್ ಹಗುರತೆಯ ಅನುಭವ ಮಾಡಿರಿ. आज विश्व रचिता बाप दादा अपनी पहली रचना अति लवली और लकी बच्चों से मिलन मेला मना रहा है. कई बच्चे सम्मुख हैं, नयनों से देख रहे हैं और चारों ओर के कई बच्चे दिल में समाये हुए हैं. इंदु विश्व रचयिता बाप दादा ತನ್ನ ಮೊದಲನೆಯ ರಚನೆ, ಅತಿ ಪ್ರಿಯವಾಗಿರುವಂತಹ ರಚನೆ ಮತ್ತು ಅದೃಷ್ಟಶಾಲಿ ಮಕ್ಕಳ ಜೊತೆ ಮಿಲನವನ್ನು ಮಾಡ್ತಾ ಇದ್ದಾರೆ. ಅನೇಕ ಮಕ್ಕಳು ಬಾಬೋರವರ ಎದುರುಗಡೆ ಇದ್ದಾರೆ, ಇದೇ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಮತ್ತು 4 ಕಡೆಯಿಂದ ಮಿಲನ ಮಾಡ್ತಾ ಇರುವಂತಹ ಮಕ್ಕಳು ಬಾಬನ ಹೃದಯದಲ್ಲಿದ್ದಾರೆ. ಬಾಪ್ ದಾದಾ ಹರ್ ಬಚ್ಚೆ ಕೆ ಮಸ್ತಕ್ ಮೇ 3 ಭಾಗ್ಯ ಕೆ 3 ಸಿತಾರೆ ಚಮಕ್ತೆ ಹುಯೆ ದೇಖ್ ರಹೆ ಹೈ. ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಭಾಗ್ಯದ 3 ನಕ್ಷತ್ರಗಳು ಹೊಳಿತಾ ಇರೋದನ್ನು ನೋಡ್ತಾ ಇದ್ದಾರೆ. ಮೊದಲನೇ ಭಾಗ್ಯವಾಗಿದೆ ಬಾಪ್ ದಾದರವರ ಶ್ರೇಷ್ಠ ಪಾಲನೆಯ. ಎರಡನೆಯದು ಶಿಕ್ಷಕನ ಮೂಲಕ ವಿದ್ಯಾಭ್ಯಾಸದ. ಮೂರನೆಯದು ಸದ್ಗುರುವಿನ ಮೂಲಕ ಎಲ್ಲ ವರದಾನಗಳ ಹೊಳೆಯುತ್ತಿರುವ ನಕ್ಷತ್ರಗಳ ರೂಪದಲ್ಲಿ ಬಾಬಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ತೋ ಆಪ್ ಸಬ್ ಭಿ ಅಪ್ನೆ ಮಸ್ತಕ್ ಪರ್ ಚಮಕ್ತೆ ಹುಯೆ ಸಿತಾರೆ ಅನುಭವ ಕರ್ ರಹೆ ಹೋನ. ಸೊ ಬಾಬಾ ಹೇಳಿದರು, ನಾನಂತೂ ಇದನ್ನೆಲ್ಲವನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ, ನೀವು ಸಹ ನಿಮ್ಮ ಮಸ್ತಕದಲ್ಲಿ ಹಣೆಯಲ್ಲಿ ಹೊಳೆಯುವ ನಕ್ಷತ್ರ ರೂಪದಲ್ಲಿ ಈ ಎಲ್ಲ ಭಾಗ್ಯಗಳನ್ನು ಅನುಭವ ಮಾಡ್ತಾ ಇದ್ದೀರಾ ತಾನೆ. सर्व संबंध बाप दादा से हैं, फिर भी जीवन में यह 3 संबंध आवश्यक है. ಎಲ್ಲ ಸಂಬಂಧ ಬಾಬನ ಜೊತೆನೆ, ಆದರೂ ಸಹ ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ ಈ 3 ಸಂಬಂಧಗಳು ಅವಶ್ಯಕತೆ ಇದೆ. और आप सभी सिकिल्धे लाडले बच्चों को सहज ही प्राप्त है. ನೀವು ಅಗಲಿ ಪುನಃ ಸಿಕ್ಕಿರುವಂತಹ ಮಕ್ಕಳಿಗೆ ಸಹಜವಾಗಿ ಈ 3 ಸಂಬಂಧಗಳು ಪ್ರಾಪ್ತಿಯಾಗಿದ್ದಾವೆ. ಪ್ರಾಪ್ತಿ ಹೇನಾ? ಸೊ ಬಾಬಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಪ್ರಾಪ್ತಿಯಾಗಿದೆ ಅಲ್ವಾ? ಅನುಭವ ಮಾಡ್ತಾ ಇದ್ದೀರಲ್ವಾ? ನಶೆ ಇದೆ ಅಲ್ವಾ? ಮನಸ್ಸಿನಲ್ಲಿ ಹೃದಯದಲ್ಲಿ ಹಾಡ್ತಾ ಇರ್ತೀರ ತಾನೆ, ವಾಹ್ ಬಾಬಾ ಅಂತ. ವಾಹ ಶಿಕ್ಷಕ, ವಾಹ ಶಿಕ್ಷಕ, वाह सतगुरु, वाह सतगुरु. दुनिया वाले तो लौकिक गुरु जिसको महान आत्मा कहते हैं, उस द्वारा एक वरदान पाने के लिए भी कितना प्रयत्न करते हैं. और आपको बाप ने जन्मते ही सहज वरदानों से संपन्न कर दिया. ಲೌಕಿಕದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಯಾರು ಮಹಾನ್ ಆತ್ಮ ಇರ್ತಾರೆ ಅವರ ಮೂಲಕ ಒಂದು ವರದಾನ, ಒಂದೇ ಒಂದು ಸಲ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಾರೆ. ಆದರೆ ನಿಮಗೆ ಜನ್ಮವನ್ನು ಯಾವ ಸೆಕೆಂಡ್ನಲ್ಲಿ ಪಡೆದುಕೊಂಡ್ರಿ, ಆ ಕ್ಷಣದಿಂದಲೇ ಎಲ್ಲ ವರದಾನಗಳಿಂದ ಸಂಪನ್ನ ಬಾಬಾ ಮಾಡಿದ್ದಾರೆ. ಇತ್ನಾ ಶ್ರೇಷ್ಠ ಭಾಗ್ಯ ಕ್ಯಾ ಸ್ವಪನ್ ಮೇ ಭಿ ಸೋಚಾ ಥಾ. ಇಷ್ಟು ಶ್ರೇಷ್ಠ ಭಾಗ್ಯವನ್ನು ಕನಸಲ್ಲೂ ಅಂದ್ಕೊಂಡಿದ್ರ ಸಿಗ್ತದೆ ಅಂತ. कि भगवान बाप इतना हमारे ऊपर बलिहार जाएगा. ಸ್ವಯಂ ಪರಮಾತ್ಮ ಬಂದು ನಮ್ಮ ಮೇಲೆ ಬಲಿಹಾರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ರಾ? भक्त लोग भगवान के गीत गाते हैं और भगवान बाप किसके गीत गाते? आप लकी बच्चों के. ಭಕ್ತರು
ಭಗವಂತನ ಹಾಡನ್ನು ಹಾಡ್ತಾರೆ. ಆದರೆ ಸ್ವಯಂ ಪರಮಾತ್ಮ ನೀವು ಮಕ್ಕಳ ಹಾಡನ್ನು ಹಾಡ್ತಾ ಇದ್ದಾರೆ. ಸೊ ನೀವು ಲಕ್ಕಿ ಆದ್ರಿ ಅಲ್ವಾ, ಅದೃಷ್ಟವಂತರು ಆದ್ರಿ ಅಲ್ವಾ. अभी भी आप सभी भिन्न भिन्न देशों से किस विमान में आए हो. ಎಲ್ಲ ಅನೇಕ ದೇಶಗಳಿಂದ ಬಾಬನ ಮೇಲನ ಮಾಡಲಿಕ್ಕೆ ಮಧುಬನಕ್ಕೆ ಬಂದಿದ್ದೀರಿ. ಯಾವ ವಿಮಾನದಲ್ಲಿ ಬಂದ್ರಿ? स्थूल विमानों में कि परमात्म प्यार के विमान में सब तरफ से पहुंच गए हैं. ಸ್ಥೂಲ ವಿಮಾನದಲ್ಲಿ ಬಂದ್ರೋ ಅಥವಾ ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ 4 ಕಡೆಯಿಂದ ಬಂದು ತಲುಪಿದ್ರೋ? परमात्म विमान कितना सहज ले आता है, कोई तकलीफ नहीं. ಪರಮಾತ್ಮನ ವಿಮಾನ ಎಷ್ಟು ಸಹಜವಾಗಿ ನಿಮ್ಮೆಲ್ಲರನ್ನ ಕರ್ಕೊಂಡು ಬರ್ತದೆ, ಯಾವುದೇ ಕಷ್ಟ ಇಲ್ಲಿಲ್ಲ. तो सभी परमात्म प्यार के विमान में पहुंच गए, इसकी मुबारक हो मुबारक हो मुबारक हो. ಎಲ್ಲರೂ ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ ಬಂದು ಮಧುಬನಕ್ಕೆ ತಲುಪಿದಿರಿ. ಹಾಗಾಗಿ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಬಾಬಾ. बाप दादा एक एक बच्चे को देख चाहे पहली बार आए हैं चाहे बहुत काल से आ रहे हैं. ಪ್ರತಿಯೊಂದು ಮಗುವನ್ನು ನೋಡಿ ಬಾಬಾ ಬಧಾಯಿಯನ್ನು ಕೊಡ್ತಾ ಇದ್ದಾರೆ, ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಅವರು ಮೊದಲನೇ ಸಲ ಬಂದಿರ್ಬೋದು ಅಥವಾ ಅನೇಕ ಸಲ ಬಂದಿರ್ಬೋದು. लेकिन बाप दादा एक एक बच्चे की विशेषता को जानते हैं. ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರಿಗೆ ಪ್ರತಿಯೊಂದು ಮಗುವಿನ ವಿಶೇಷತೆ ಗೊತ್ತಿದೆ. ಬಾಪ್ दादा का कोई भी बच्चा चाहे छोटा है चाहे बड़ा है, चाहे महावीर है चाहे पुरुषार्थी है, लेकिन हर एक बच्चा सिकिल्दा है. क्यों? ಬಾಬಾ ಹೇಳ್ತಾ ಇದ್ದಾರೆ, ಬಾಬನ ಪ್ರತಿಯೊಂದು ಮಗು ಸಣ್ಣೋರಿರ್ಬೋದು, ದೊಡ್ಡೋರಿರ್ಬೋದು, ಮಹಾವೀರರಿರ್ಬೋದು, ಪುರುಷಾರ್ಥಿಗಳಾಗಿರ್ಬೋದು, ಆದರೆ ಪ್ರತಿಯೊಂದು ಮಗು ಸಹ ಅಗಲಿ ಪುನಃ ಸಿಕ್ಕಿರೋದಲ್ವಾ. आपने तो बाप को ढूंढा, मिला नहीं, लेकिन बाप दादा ने आप हर एक बच्चे को बहुत प्यार सिख स्नेह से कोने कोने से ढूंढा है. ಜನ್ಮ ಜನ್ಮಗಳಿಂದ ನೀವು ತಂದೆಯನ್ನು ಹುಡುಕ್ತಾ ಬಂದ್ರಿ, ತಂದೆ ಸಿಗಲಿಲ್ಲ, ಆದರೆ ಬಾಬಾ ನಿಮ್ಮನ್ನು ಹುಡುಕಿದ್ರು, ಮೂಲೆ ಮೂಲೆಯಿಂದ ನಿಮ್ಮನ್ನು ಆರಿಸ್ಕೊಂಡ್ರು. ತೋ ಪ್ಯಾರ್ ಹೇ ತಬ್ ತೋ ಢೂಂಢ. ಈಗ ಯಾರಾದರೂ ಬೇಕೇ ಬೇಕು ಅಂದರೆ ಅವ್ರು ಸಿಗೋ ತನಕ ಹುಡುಕ್ತೀವಲ್ವ, ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಯಾವುದ್ಯಾವುದೋ ಮೂಲೆಯಲ್ಲಿದ್ರಿ, ಆದರೆ ಪ್ರತಿಯೊಂದು ಆತ್ಮದ ಜೊತೆಗೆ ನನಗೆ ಬಹಳ ಪ್ರೀತಿ ಇರೋದ್ರಿಂದ ನಾನು ನೀವು ಸಿಗೋ ತನಕ ನಾನು ನಿಮ್ಮನ್ನು ಹುಡುಕ್ದೆ. ಪ್ರೀತಿ ಇಲ್ಲ ಅಂದರೆ ಏನು ಮಾಡ್ತಿದ್ದೆ? ಸ್ವಲ್ಪ ಹುಡುಕ್ತಿದ್ದೆ, ಇವ್ರೇನು ಸಿಗಂಗಿಲ್ಲ ಬಿಡು ಅಂತ ಬಿಟ್ಬಿಡ್ತಿದ್ದೆ. ಆದರೆ ಪ್ರೀತಿ ಇರೋ ಕಾರಣ ಹುಡುಕ್ದೆ ಅಂತ ಹೇಳ್ತಾರೆ ಬಾಬಾ. ಮೇರಾ ಕೋಯಿ ಏಕ್ ಭಿ ಬಚ್ಚಾ ಐಸಾ ನಹೀ ಹೈ ಜಿಸ್ಮೇ ಕೋಯಿ ಭಿ ವಿಶೇಷತಾ ನಹೀ ಹೋ. ನನ್ನ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ವಿಶೇಷತೆ ಇದೆ. ವಿಶೇಷತೆ ಇಲ್ಲದ ಮಗು ಒಂದು ಕೂಡ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲರಲ್ಲೂ ವಿಶೇಷತೆ ಇದೆ. ಕೋಯಿ ವಿಶೇಷತಾನೇ ಹಿ ಲಾಯಾ ಹೈ. ಸೊ ನಿಮ್ಮನ್ನು ಬಾಬನ ಹತ್ತಿರ ಅವಶ್ಯಕವಾಗಿ ಯಾವುದೋ ಒಂದು ವಿಶೇಷತೆನೇ ಅಲ್ವಾ ಕರ್ಕೊಂಬಂದಿದ್ದು. ಕಮ್ ಸೆ ಕಮ್ ಗುಪ್ತ ರೂಪ್ ಮೇ ಆಯೇ ಹುಯೇ ಬಾಪ್ ಕೋ ತೋ ಪಹಚಾನ್ ಲಿಯಾನ. ಗುಪ್ತ ರೂಪದಲ್ಲಿ ಬಂದಿರುವ ತಂದೆಯನ್ನು ಗುರುತಿಸೋ ವಿಶೇಷತೆ ಇದೆ ಅಲ್ವಾ. ನನ್ನ ಬಾಬಾ ಅಂತ ಹೇಳಿದ್ರಿ ಅಲ್ವಾ, ಎಲ್ಲರೂ ಹೇಳ್ತೀರಾ ಅಲ್ವಾ ನನ್ನ ಬಾಬಾ ಅಂತ. ಯಾರಾದರೂ ಹೇಳ್ತೀರಾ ನನ್ನ ಬಾಬಾ ಅಲ್ಲ ನಿನ್ನ ಬಾಬಾ ಅಂತ? ಎಲ್ಲರೂ ಏನಂತ ಹೇಳ್ತೀರಿ? ನನ್ನ ಬಾಬಾ, ಮೇರಾ ಬಾಬಾ. ಇದೇ ವಿಶೇಷತೆ ಅಲ್ವೇ. ಇತನೇ ಬಡೆ ಬಡೆ ಸೈನ್ಸ್ದಾನ್, ಬಡೆ ಬಡೆ VIP पहचान नहीं सके, लेकिन आप सबने तो पहचान लिया ना. ಎಷ್ಟೊಂದು ಜನ ಬಾಬನ ಮನೆಗೆ ಬರ್ತಾರೆ, VIPs ಕೂಡ ಬರ್ತಾರೆ, ಆದರೆ ಬಾಬನನ್ನು ಗುರುತಿಸುವ ವಿಶೇಷತೆ ಅವರಲ್ಲಿರೋದಿಲ್ಲ. ಕೇವಲ ನೀವು ಮಕ್ಕಳು ಮಾತ್ರ ಬಾಬನನ್ನು ಗುರುತಿಸುವ ವಿಶೇಷತೆಯನ್ನು ಹೊಂದಿದ್ದೀರಿ. ಒಂದು ಬಾಬನನ್ನು ಗುರುತಿಸಿದ್ರಿ, ಇನ್ನೊಂದು ಬಾಬಾ ನೀನೇ ಎಲ್ಲ ಅಂತ ಬಾಬನನ್ನು ತನ್ನವನನ್ನಾಗಿ ಮಾಡ್ಕೊಂಡ್ಬಿಟ್ರಿ.
ಬಾಬಾ ಕೂಡ ನಿಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದರು. ಇಸಿ ಖುಷಿ ಮೇ ಪಲ್ತೆ ಹುಯೆ ಉಡ್ತೆ ರಹೇ ಹೋನ. ಸೊ ಇದೇ ಖುಷಿಯಲ್ಲಿ, ಇದೇ ಪಾಲನೆಯಲ್ಲಿ ಹಾರ್ತಾ ಇದ್ದೀರಲ್ವಾ? ಹಾರ್ತಾ ಇದ್ದೀರಿ, ನಡೀತಾ ಇಲ್ಲ, ಹಾರ್ತಾ ಇದ್ದೀರಿ. ಯಾಕೆಂತಂದರೆ क्योंकि चलने वाले बाप के साथ अपने घर में जा नहीं सकेंगे, क्योंकि बाप तो उड़ने वाले हैं, तो चलने वाले कैसे साथ पहुँचेंगे? ನೀವೆಲ್ಲರೂ ಹಾರೋರು ಅಂತ ಹೇಳಿದರು ಬಾಬಾ. ಯಾಕೆ? ನಮ್ಮನ್ನು ವಾಪಸ್ ರಿಟರ್ನ್ ಮನೆ ಕರ್ಕೊಂಡು ಹೋಗುವಾಗ ಬಾಬಾ ಹೇಳಿದರು, ನಾನು ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಡ್ಕೊಂಡು ಹೋಗೋ ಮಾತೇ ಇಲ್ಲ. ಯಾರು ನಡೆದುಕೊಂಡು ಹೋಗ್ತಾರೆ ಅವ್ರ ತಂದೆ ಜೊತೆಗೆ ನಡಿಲಿಕ್ಕೆ ಹೇಗೆ ಸಾಧ್ಯ? इसलिए बाप सभी बच्चों को क्या वरदान देते हैं? ತಂದೆ ಎಲ್ಲ ಮಕ್ಕಳಿಗೆ ಯಾವ ವರದಾನವನ್ನು ಕೊಡ್ತಾರೆ? ಫರಿಷ್ಠಾ ಸ್ವರೂಪ ಭವ. ಫರಿಷ್ಠೆಗಳು ಅಂದರೆ ಹಾರೋರು. ನಾವು ಸಹ ಮನೆಗೆ ರಿಟರ್ನ್ ಹೋಗುವಾಗ ಹಾರಿಕೊಂಡೇ ಹೋಗಬೇಕು. ಹಾಗಾಗಿ ಫರಿಷ್ಠಾ ಸ್ವರೂಪರು ಆಗಿ ಅನ್ನೋ ವರದಾನ ಬಾಬಾ ಕೊಟ್ಟರು. ಫರಿಷ್ಠೆ ಹಾರ್ತದೆ, ನಡೆಯೋದಿಲ್ಲ, ಹಾರ್ತದಲ್ವೇ? तो आप सभी भी उड़ती कला वाले हो ना. ನೀವೆಲ್ಲರೂ ಹಾರುವ ಕಲೆಯಲ್ಲಿ ಇದ್ದೀರಿ ಅಲ್ವಾ? ಹೌದಲ್ವಾ? हाथ उठाओ जो उड़ती कला वाले हैं कि कभी चलती कला कभी उड़ती कला. ಯಾರು ಹಾರುವ ಕಲೆನಲ್ಲಿದ್ದೀರಿ ಕೈ ಎತ್ತಿ. ಇಲ್ಲ ಬಾಬಾ, ಕೆಲವೊಂದು ಸಲ ನಾವು ನಡೆಯೋ ಕಲೆನಲ್ಲಿರ್ತೀವಿ, ಕೆಲವೊಂದು ಸಲ ಹಾರೋ ಕಲೆನಲ್ಲಿರ್ತೀರಾ? ಇಲ್ಲ ತಾನೆ? ಯಾವಾಗಲೂ ಹಾರುವ ಕಲೆಯಲ್ಲಿ ಇರುವಂಥವರು, ಏರುವ ಕಲೆಯಲ್ಲಿ ಇರುವಂಥವರು. ಯಾಕೆ? ಕಾರಣ ಏನು? ಫರಿಷ್ಠೆಯ ಡೆಫಿನಿಷನ್ ಏನು ಅಂತಾರೆ ಬಾಬಾ? ಡಬಲ್ ಲೈಟ್. ಸಂಪೂರ್ಣವಾಗಿ ಯಾರು ಹಗುರವಾಗಿರ್ತಾರೆ ಅವರೇ ಹಾರಲಿಕ್ಕೆ ಸಾಧ್ಯ. ಯಾಕೆ? ಯೋಚನೆ ಮಾಡಿ. बाप ने आप सभी से गारंटी ली है कि जो भी किसी भी प्रकार का बोझ अगर मन में बुद्धि में है तो बाप को दे दो. ಯಾವುದೇ ಪ್ರಕಾರದ ಬೋಜ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇದ್ದರೆ ತಂದೆಗೆ ಕೊಡಿ. ಯಾಕೆ ಕೊಡಬೇಕು? ತಂದೆ ಬಂದಿರೋದೇ ಎಲ್ಲ ಬೋಜವನ್ನು, ಎಲ್ಲ ಭಾರವನ್ನು ತೆಗೆದುಕೊಳ್ಳಿಕ್ಕಾಗಿ. तो बाप को बोझ दिया है या थोड़ा थोड़ा संभाल के रखा है. ತಂದೆಗೆ ಎಲ್ಲ ಭಾರವನ್ನು ಕೊಟ್ಟಿದ್ದೀರೋ, ಸ್ವಲ್ಪ ಸಂಭಾಲನೆ ಮಾಡಿ ಇಟ್ಕೊಂಡಿದ್ದೀರೋ? ಬಾಬಾ ಹೇಳ್ತಾ ಇದ್ದಾರೆ, ನಾನು ತೆಗೆದುಕೊಳ್ಳೋನು ತೆಗೆದುಕೊಳ್ತಾ ಇದ್ದೀನಿ, ನಿಮಗೆ ಕೊಡಲಿಕ್ಕೇನು ಸಮಸ್ಯೆ? तो बोझ देने में भी सोच की क्या बात है. ಭಾರವನ್ನು ತಂದೆಗೆ ಸಮರ್ಪಣೆ ಮಾಡೋದ್ರಲ್ಲಿ ಯೋಚನೆ ಮಾಡೋ ಯಾವ ಮಾತಿದೆ? ಯಾ 63 ಜನ್ಮ ಕಿ ಆದತ್ ಹೇ ಬೋझ ಸಂಭಾಲನೆ ಕಿ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಕೊಡಿ 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 ಅಂತ ಹೇಳ್ತಾ ಇದ್ದೀನಿ, ಆದರೂ ನೀವ್ಯಾಕೆ ಕೊಡ್ತಾ ಇಲ್ಲ? 63 ಜನ್ಮಗಳಿಂದ ಆ ಭಾರವನ್ನು ಸಂಭಾಲನೆ ಮಾಡಿ ಇಟ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆಯಾ? तो कई बच्चे कभी कभी कहते हैं चाहते नहीं हैं लेकिन आदत से मजबूर हैं. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ನಮಗೇನು ಇಷ್ಟ ಆಗೋದಿಲ್ಲ, ಆದರೆ ಅಭ್ಯಾಸ ಆಗಿಬಿಟ್ಟಿದೆ. ಈಗಂತೂ ಅಭ್ಯಾಸ ಇಲ್ಲ ತಾನೆ? ಸ್ಟ್ರಾಂಗ್ ಇದ್ದೀರಾ ಅಲ್ವಾ? ಮಜಬೂತ್ ಹೇ, ಶಕ್ತಿಶಾಲಿಗಳಾಗಿದ್ದೀರಿ. ಶಕ್ತಿಯ ಮಜಬೂತ್ ಹೋ ಯಾ ಮಜಬೂರ್ ಹೋ. ಸೊ ಬಾಬಾ ಕೇಳ್ತಾ ಇದ್ದಾರೆ, ನೀವು ಸ್ಟ್ರಾಂಗ್ ಇದ್ದೀರೋ ಅಥವಾ ಯಾವುದಾದರೊಂದು ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಿದ್ದೀರೋ? ಬೋझ ರಖನಾ ಅಚ್ಚಾ ಲಗ್ತಾ ಹೇ ಕ್ಯಾ. ಭಾರವನ್ನು, ಬೇಡದೇ ಇರೋದನ್ನು ಸಂಭಾಲನೆ ಮಾಡಿ ಇಟ್ಕೊಳ್ಳೋದು ಇಷ್ಟ ಆಗ್ತದೇನು? ಬೋझ ಸೇ ದಿಲ್ ಲಗ್ ಗಯಿ ಹೇ ಕ್ಯಾ. ಬೋಜ, ಬೇಡದೇ ಇರೋದು, ವ್ಯರ್ಥ, ನೆಗೆಟಿವ್, ಇದೆಲ್ಲವನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದ್ದೀರೇನು? ಛೋಡೋ ತೋ ಛೋಟೋ. ಬೇಡ ಅಂತ ಬಿಟ್ಟರೆ ಅದರಿಂದ ಫ್ರೀ ಆಗ್ತೀರಾ. ಇಲ್ಲ, ಅದು ನಮಗೆ ಬಹಳ ಇಷ್ಟ ಅಂತ ತಲೆ ಒಳಗೆ ಇಟ್ಕೊಂಡ್ರೆ ನಿಮಗೆ ಅದು ತೊಂದರೆಯನ್ನು ಮಾಡ್ತದೆ ಅಂತಾರೆ ಬಾಬಾ. ಎಲ್ಲಿಯವರೆಗೂ ಅದನ್ನು ನೀವು ಬಿಡೋದಿಲ್ಲ, ಅಲ್ಲಿಯವರೆಗೂ ಅದರಿಂದ ಫ್ರೀ ಆಗಲಿಕ್ಕೆ ಸಾಧ್ಯ ಇಲ್ಲ. छोड़ने का साधन है दृढ़ संकल्प. ಬಿಡುವ ಒಂದು ಸಾಧನೆ ಏನು? ದೃಢ ಸಂಕಲ್ಪ ಆಗಿದೆ. कई बच्चे कहते हैं दृढ़ संकल्प तो करते हैं बाबा
ಲೇಕಿನ್ ಲೇಕಿನ್ ಕಾರಣ ಕ್ಯಾ ಹೈ? ಬಾಬಾ ದೃಢ ಸಂಕಲ್ಪ ಏನೋ ಮಾಡ್ತೀವಿ, ಆದರೆ ಅಲ್ಲಿ ಆದರೆ ಅನ್ನೋ ಒಂದು ವರ್ಡ್ ಬಂದ್ಬಿಡ್ತದೆ. ಕಾರಣ ಏನು? ದೃಢ ಸಂಕಲ್ಪವನ್ನು ಮಾಡ್ತೀರಿ, ಆದರೆ ಮಾಡಿರುವ ದೃಢ ಸಂಕಲ್ಪವನ್ನು ರಿವೈಸ್ ಮಾಡೋದಿಲ್ಲ. ಬಾರ್ ಬಾರ್ ಮನಸ್ಸೆ ರಿವೈಸ್ ಕರೋ ಔರ್ ರಿಯಲೈಸ್ ಕರೋ. ಬಾಬಾ ಹೇಳ್ತಾ ಇದ್ದಾರೆ, ಆಗಾಗ ಮನಸ್ಸಿನಿಂದ ರಿವೈಸ್ ಮಾಡಿ ರಿಯಲೈಸ್ ಮಾಡ್ಕೊಳ್ಳಿ. ಬೋಜ ಭಾರ ಏನು? ಡಬಲ್ ಲೈಟಿನ ಅನುಭವ ಏನು? ನೀವೇ ಎರಡರನ್ನು ವ್ಯತ್ಯಾಸವನ್ನು ಕಂಡುಕೊಳ್ಳಿ. ಮನಸ್ಸು ಭಾರ ಆಗಿದ್ದಾಗ ಯಾವ ರೀತಿ ಅನುಭವ ಆಗ್ತದೆ? ಎಲ್ಲ ಭಾರವನ್ನು ಯೋಗದ ಶಕ್ತಿಯ ಮೂಲಕ ಬಾಬನಿಗೆ ಕೊಟ್ಟು ಡಬಲ್ ಲೈಟ್ ಸ್ಥಿತಿಯ ಅನುಭವವನ್ನು ಮಾಡಿದಾಗ ಯಾವ ರೀತಿ ಆಗ್ತದೆ? ನೀವೇ ಈ ಎರಡರ ಅನುಭವದ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ರಿಯಲೈಸೇಷನ್ ಕಾ ಕೋರ್ಸ್ ಅಭಿ ಥೋಡಾ ಓರ್ ಅಂಡರ್ಲೈನ್ ಕರೋ. ರಿಯಲೈಸೇಷನ್ ಕೋರ್ಸನ್ನು ಈಗ ಮತ್ತೆ ಅಂಡರ್ಲೈನ್ ಮಾಡ್ಕೊಳ್ಳಿ. कहना और सोचना यह करते हो, लेकिन दिल से रियलाइज करो बोझ क्या है और डबल लाइट क्या होता है. ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ, ಹೇಳ್ತೀರಿ, ಮಾಡ್ತೀರಿ, ಪ್ರಯತ್ನ ಪಡ್ತೀರಿ, ಆದರೆ ಮನಸ್ಸಿನಿಂದ ರಿಯಲೈಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಭಾರ ಅಂದರೆ ಏನು, ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿ ಅಂದರೆ ಏನು. ಅಂತರ್ ಸಾಮ್ನೆ ರಖೋ, क्योंकि बाप दादा अभी समय की समीपता प्रमाण हर एक बच्चे में क्या देखने चाहते हैं. ಈಗ ಬಾಬಾ ಸಮಯದ ಅನುಸಾರವಾಗಿ ಪ್ರತಿಯೊಂದು ಮಗುವಿನಲ್ಲಿ ಏನನ್ನ ನೋಡಲಿಕ್ಕೆ ಇಷ್ಟಪಡ್ತಾರೆ? ಜೋ ಸೋಚ್ತೆ ಹೋ ವಹ ಸ್ವರೂಪ್ ಮೇಲೆ ಲಾನಾ ಹೈ. ಏನೇನೆಲ್ಲ ಯೋಚನೆ ಮಾಡ್ತೀರಿ ಅದನ್ನು ಸ್ವರೂಪದಲ್ಲಿ ತರಬೇಕು. ಯಾಕೆಂತಂದರೆ ತಂದೆಯ ಆಸ್ತಿ ಜನ್ಮ ಸಿದ್ಧ ಅಧಿಕಾರ ಏನಾಗಿದೆ? ಮುಕ್ತಿ ಮತ್ತು ಜೀವನ್ ಮುಕ್ತಿಯಾಗಿದೆ. ಸಭಿ ಕೋ ನಿಮಂತ್ರಣ ಭಿ ಯಹಿ ದೇತೆ ಹೋನ, ತೋ ಆಕರ್ ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಷ ಪ್ರಾಪ್ತ ಕರೋ. ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀರಲ್ವ ಬಾಬಾನ ಮನೆಗೆ ಬರಲಿಕ್ಕೆ, ಪ್ರೋಗ್ರಾಮ್ಸಿಗೆ ಕರಿತೀರಲ್ವ? ಏನಂತ ಹೇಳ್ತೀರಾ ಅವರಿಗೆ? ಇಲ್ಲಿ ಬಂದು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಇನ್ವಿಟೇಷನ್ ಕೊಡ್ತೀರಲ್ವಾ? तो अपने से पूछो, क्या मुक्ति धाम में मुक्ति का अनुभव करना है व सत्युग में जीवन मुक्ति का अनुभव करना है. ಸೊ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಮುಕ್ತಿಧಾಮದಲ್ಲಿ ಮುಕ್ತಿ ಅನುಭವವನ್ನು ಮಾಡಬೇಕು ಅಥವಾ ಸತ್ಯಯುಗದಲ್ಲಿ ಜೀವನ್ ಮುಕ್ತಿ ಅನುಭವವನ್ನು ಮಾಡಬೇಕು ಅಥವಾ ಸಂಗಮ ಯುಗದಲ್ಲಿಯೇ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಸಂಸ್ಕಾರವನ್ನು ಮಾಡ್ಕೋಬೇಕು? ಇದನ್ನು ಪ್ರಶ್ನೆ ಮಾಡಿಕೊಂಡು ನಿಮ್ಮಲ್ಲಿ ನೀವೇ ಆನ್ಸರ್ನ ಹುಡುಕೊಳ್ಳ್ರಿ ಅಂತಾರೆ ಬಾಬಾ. ಕ್ಯೂಂಕಿ आप कहते हो कि हम सभी अपने ईश्वरीय संस्कार से देवी संसार बनाने वाले हैं. ಏನಂತ ಹೇಳ್ತೀರಾ ನೀವು? ನಮ್ಮ ಈಶ್ವರೀಯ ಸಂಸ್ಕಾರದಿಂದ ನಾವು ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಿರಲ್ವ? अपने संस्कार से या संसार बना रहे हैं, ನಯಾ ಸಂಸಾರ ಬನಾ ರಹೆ. ನಮ್ಮ ಸಂಸ್ಕಾರದಿಂದ ನಾವು ಹೊಸ ಪ್ರಪಂಚವನ್ನು ಮಾಡ್ತಾ ಇದ್ದೀವಿ. ತೋ ಅಬ್ ಸಂಗಮ್ ಪರ್ ಹಿ ಮುಕ್ತಿ ಜೀವನ್ ಮುಕ್ತಿ ಕೆ ಸಂಸ್ಕಾರ ಇಮರ್ಜ್ ಚಾಹಿಯೇನಾ. ಸಂಗಮ ಯುಗದಲ್ಲಿಯೇ ಮುಕ್ತಿ ಜೀವನ್ ಮುಕ್ತಿಯ ಸಂಸ್ಕಾರ ಇಮರ್ಜ್ ಆಗಬೇಕಲ್ವಾ? ತೋ ಚೆಕ್ ಕರೋ, ಸರ್ವ ಬಂಧನೋ ಸೆ ಮನೋರ್ ಬುದ್ಧಿ ಮುಕ್ತ ಹುಯೇ ಹೇ. ಎಲ್ಲ ಬಂಧನಗಳಿಂದ ನನ್ನ ಮನಸ್ಸು ನನ್ನ ಬುದ್ಧಿ ಮುಕ್ತ ಆಗಿದೆಯೇ? क्योंकि ब्राह्मण जीवन में कई बातों से जो पास्ट लाइफ के बंधन है उससे मुक्त हुए हो. ಯಾಕೆಂದರೆ ಬ್ರಾಹ್ಮಣ ಜೀವನದಲ್ಲಿ ಅನೇಕ ಮಾತುಗಳಿಂದ ಏನು ಪಾಸ್ಟ್ ನಮ್ಮದಿದೆ, ಭೂತಕಾಲದ ಬಂಧನಗಳಿದೆ, ಅದರಿಂದ ಮುಕ್ತರಾಗಿದ್ದೀರಿ. ಆದರೆ ಬಾಬನ ಪ್ರಶ್ನೆ ಏನು? ಸ್ವಲ್ಪ ಸ್ವಲ್ಪ ಬಂಧನ ಅಂತೂ ಫ್ರೀ ಮಾಡ್ಕೊಂಡಿದ್ದೀರಿ, ಆದರೆ ಎಲ್ಲ ಬಂಧನಗಳಿಂದ ಮುಕ್ತರಾಗಿದ್ದೀರಾ? ಅಥವಾ ಕೆಲವು ಬಂಧನಗಳಿಂದ ಫ್ರೀ ಮಾಡಿಕೊಂಡು ಕೆಲವು ಬಂಧನಗಳಲ್ಲಿ ಇನ್ನೂ ಸಿಕ್ಕಾಕೊಂಡಿದ್ದೀರಾ? इस ब्राह्मण जीवन में मुक्ति जीवन मुक्ति का अनुभव करना ही ब्राह्मण जीवन की श्रेष्ठता है.
क्योंकि सतयुग में जीवन मुक्त जीवन बंध दोनों का ज्ञान ही नहीं होगा. ಬಾಬಾ ಹೇಳ್ತಾ ಇದ್ದಾರೆ, ಈ ಎರಡು ಶಬ್ದಗಳೇನಿದೆ, ಮುಕ್ತಿ ಮತ್ತು ಜೀವನ್ ಮುಕ್ತಿ, ಇದನ್ನು ನೀವು ಇಲ್ಲಿಯೇ ಅನುಭವ ಮಾಡಬೇಕು. ಈ ಸಂಸ್ಕಾರಗಳನ್ನು ನೀವು ಇಲ್ಲಿಯೇ ಡೆವಲಪ್ ಮಾಡ್ಕೋಬೇಕು. ಯಾಕೆಂದರೆ ಸತ್ಯುಗದಲ್ಲಂತೂ ನಾವು ಮುಕ್ತಿನಲ್ಲಿದ್ದೀವೋ ಜೀವನ್ ಮುಕ್ತಿನಲ್ಲಿದ್ದೀವೋ ಅದರ ಜ್ಞಾನ ಕೂಡ ಅಲ್ಲಿ ಇರೋದಿಲ್ಲ. ಏನು ಕಂಪ್ಲೀಟ್ ಫ್ರೀ ಆಗಬೇಕಂತ ಹೇಳ್ತಾರಲ್ಲ ಬಾಬಾ, ಅದನ್ನು ನೀವು ಈಗ ಇಲ್ಲಿಯೇ ಅನುಭವ ಮಾಡಬೇಕು. ಈಗ ಅನುಭವ ಮಾಡ್ಬೋದು ಜೀವನ್ ಬಂಧ ಅಂದರೆ ಏನು, ಜೀವನ್ ಮುಕ್ತಿ ಅಂದರೆ ಏನು. ಯಾಕೆ ಅಂತಂದರೆ ನಿಮ್ಮೆಲ್ಲರ ಪ್ರಾಮಿಸ್ ಏನಾಗಿದೆ, ಬಹಳ ಸಲ ಪ್ರಾಮಿಸ್ ಮಾಡಿದಿರಂತೆ. ನಾವೇನು ಮಾಡ್ತೀವಿ ಮಕ್ಕಳು, ಪ್ರಾಮಿಸ್ ಮಾಡ್ತೀವಿ ಮರ್ತು ಬಿಡ್ತೀವಿ. ಆದರೆ ಬಾಬಾ ಅದನ್ನು ರಿಮೈಂಡ್ ಮಾಡ್ತಾರೆ, ತುಂಬ ಸಲ ಪ್ರಾಮಿಸ್ ಮಾಡಿದ್ದೀರ. ನೆನಪಿದೆಯಾ ಏನು ಪ್ರಾಮಿಸ್ ಅಂತ? ಕಿಸಿ ಸೇ ಭಿ ಪೂಚ್ತೆ ಹೈ आपके इस ब्राह्मण जीवन का लक्ष्य क्या है. ಈಗ ಯಾರಾದರೂ ಕೇಳ್ತಾರಲ್ವ, ನಿಮ್ಮ ಬ್ರಾಹ್ಮಣ ಜೀವನದ ಲಕ್ಷ್ಯ ಏನು, ಏಮ್ ಆ್ಯಂಡ್ ಆಬ್ಜೆಕ್ಟ್ ಏನು, ಏನಂತ ಉತ್ತರ ಕೊಡ್ತೀರಿ? ಏನಂತ ಉತ್ತರ ಕೊಡ್ತೀರಿ? ಬಾಪ್ ಸಮಾನ್ ಬನ್ನ ಹೈ, ತಂದೆ ಸಮಾನ ಆಗಬೇಕು. ಪಕ್ಕ ಇದೆ ಅಲ್ವಾ? ತಂದೆಯ ಸಮಾನ ಆಗಬೇಕಲ್ವಾ? ಯಾ ಥೋಡಾ ಥೋಡಾ ಬನ್ನ ಹೈ, ಸ್ವಲ್ಪ ಸ್ವಲ್ಪ ತಂದೆ ಸಮಾನ ಆಗಬೇಕು ಅಥವಾ ಕಂಪ್ಲೀಟ್ ಬಾಪ್ ಸಮಾನರಾಗಬೇಕು? ಸಮಾನ್ ಬನ್ನ ಹೈ ಯಾ ಥೋಡಾ ಭೀ ಬನ್ ಗಯೆ ತೋ ಚಲೇಗಾ. ಸಮಾನರಾಗಬೇಕು, ಇಲ್ಲ ಅಲ್ಪ ಸ್ವಲ್ಪ ಸಮಾನರಾದರೆ ನಡೀತದಾ? ಉಸ್ಕೋ ಸಮಾನ್ ತೋ ನಹಿ ಕಹೆಂಗೆನಾ. ಅದನ್ನು ಸಮಾನರಾಗೋದು ಅಂತ ಹೇಳಲಿಕ್ಕಾಗೋದಿಲ್ಲ. ತೋ ಬಾಪ್ ಮುಕ್ತ ಹೈ ಯಾ ಬಂಧನ್ ಹೈ. ಸೊ ತಂದೆ ಸಮಾನ ಆಗಬೇಕು ಅನ್ನೋ ಲಕ್ಷ್ಯವನ್ನು ಇಟ್ಕೊಂಡಾಗ ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಯಾವ ರೀತಿ ಇದ್ದಾರೆ, ಬಂಧನದಲ್ಲಿದ್ದಾರೋ ಮುಕ್ತರಾಗಿದ್ದಾರೋ? ತಂದೆ ಮುಕ್ತರಾಗಿದ್ದಾರೆ ಅಂದಾಗ ನಾವು ಸಹ ತಂದೆ ಸಮಾನ ಮುಕ್ತರಾಗಬೇಕಾಗಿದೆ. अगर किसी भी प्रकार का, चाहे देह का चाहे कोई देह के संबंध, माता पिता बंधु सखा नहीं, देह के साथ जो कर्मेंद्रियों का संबंध है उस कोई भी कर्मेंद्रियों के संबंध का बंधन है, आदत का बंधन है, स्वभाव का बंधन है. ಎಷ್ಟು ವೆರೈಟಿ ಬಂಧನಗಳನ್ನು ಬಾಬಾ ಹೇಳ್ತಾ ಇದ್ದಾರೆ. ಪುರಾನೆ ಸಂಸ್ಕಾರ का बंधन है तो बाप समान कैसे हुए. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಅನೇಕರು ಬರ್ತಾರೆ, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅದೊಂದು ಕನೆಕ್ಷನ್ ಬೇರೆ ಆಗ್ತದೆ. ಆದರೆ ದೇಹದ ಬಂಧನ, ಕರ್ಮೇಂದ್ರಿಯಗಳ ಬಂಧನ, ಏನೋ ನನಗೆ ಬಹಳ ಅಭ್ಯಾಸ ಇರ್ತದೆ, ಸಂಸ್ಕಾರ ಅಂತ ಹೇಳ್ತೀವಿ, ಅದಕ್ಕೆ ನಾವು ಆ ಸಂಸ್ಕಾರಕ್ಕೆ ವಶ ಆಗಿರ್ತೀವಿ, ಅದರ ಬಂಧನ, ಸ್ವಭಾವದ ಬಂಧನ, ಹಳೆಯ ಸಂಸ್ಕಾರದ ಬಂಧನ, ಇಷ್ಟೆಲ್ಲ ಬಂಧನಗಳಿದ್ದಾಗ ಬಾಪ್ ಸಮಾನ್ ಹೇಗಾದ್ರಿ? ಬಾಬನ ಪ್ರಶ್ನೆ. ಇಷ್ಟೆಲ್ಲ ಬಂಧನಗಳಲ್ಲಿದ್ದೀರಿ, ಪ್ರತಿದಿನ ಏನಂತ ಪ್ರಾಮಿಸ್ ಮಾಡ್ತೀರಿ? ಬಾಪ್ ಸಮಾನ ಆಗಬೇಕು ಅಂತ ಪ್ರಾಮಿಸ್ ಮಾಡ್ತೀರಿ. ಹಾತ್ ಉಠವಾತೆ ಹೇ ತೋ ಸಭಿ ಕ್ಯಾ ಕಹತೆ ಹೇ. ಕೈಯನ್ನು ಎತ್ತಿಸಿದಾಗ ಎಲ್ಲರೂ ಏನು ಹೇಳ್ತೀರಿ? ಲಕ್ಷ್ಮೀನಾರಾಯಣರಾಗಬೇಕು ಬಾಬಾ ಅಂತೀರಿ. ಬಾಪ್ ದಾದಾ ಕೋ ಖುಷಿ ಹೋತಿ ಹೈ, ವಾಯ್ದಾ ಬಹುತ್ ಅಚ್ಚೆ ಅಚ್ಚೆ ಕರ್ತೆ ಹೈ, ಲೇಕಿನ್ ವಾಯ್ದೆ ಕಾ ಫಾಯ್ದಾ ನಹಿ ಉಠಾತೆ ಹೈ. ಬಾಪ್ ದಾದಾರವರಿಗೆ ಖುಷಿ ಆಗ್ತದೆ, ಚೆನ್ನಾಗಿ ಪ್ರಾಮಿಸ್ ಮಾಡ್ತೀರಿ, ಆದರೆ ಮಾಡುವ ಪ್ರಾಮಿಸ್ಸಿನ ಲಾಭವನ್ನು ಪಡೆದುಕೊಳ್ಳೋದಿಲ್ಲ. ವಾಯ್ದಾ ಮತ್ತು ಫಾಯ್ದಾ ಎರಡು ರೈಮಿಂಗ್ ವರ್ಡ್ಸನ್ನು ಬಾಬಾ ಹೇಳ್ತಾರೆ. ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಇಲ್ಲ. वायदों का फाइल बाप दादा के पास बहुत 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 बड़ा है. सभी का फाइल है. ನೀವು ಮಾಡಿರೋ ಪ್ರಾಮಿಸ್ಸಿನ ಫೈಲ್ ಏನಿದೆ ಬಹಳ ಜಾಸ್ತಿ ಇದೆ, ಎಲ್ಲರ ಫೈಲ್ಸ್ ನನ್ನ ಹತ್ರ ಇದೆ. ऐसे ही फायदे का भी फाइल हो, बैलेंस हो तो कितना अच्छा लगेगा. ಪ್ರಾಮಿಸನ್ನು ಮಾಡ್ತೀರ, ಅದೇ ರೀತಿ ನೀವು ಮಾಡಿರುವ ಪುರುಷಾರ್ಥದ ಫೈಲ್ ಇರಲಿ, ಬ್ಯಾಲೆನ್ಸ್ ಇರಲಿ, ಆಗ ಎಷ್ಟು ಚೆನ್ನಾಗಾಗ್ತದಲ್ವೇ. ಯಹ ಸೆಂಟರ್ಸ್ ಕಿ ಟೀಚರ್ಸ್ ಬೈಠಿ ಹೇನಾ. ಬಾಬಾ ಟೀಚರ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸೆಂಟರ್ನಲ್ಲಿರೋ ಟೀಚರ್ಸ್ ಕೂತಿದ್ದೀರಲ್ವಾ, ಇಲ್ಲಿರೋರೆಲ್ಲ ಸೆಂಟರ್ ನಿವಾಸಿಗಳಲ್ವಾ, ನೀವು ಎಲ್ಲರೂ ತಂದೆಯ ಸಮಾನ ಆಗೋರು ತಾನೆ.
सेंटर निवासी निमित्त बने हुए बच्चे तो समान चाहिए ना. ಸೊ ಬಾಬಾ ಹೇಳ್ತಾ ಇದ್ದಾರೆ, ಯಾರು ಸೆಂಟರ್ ನಿವಾಸಿಗಳಿದ್ದೀರಿ, ನೀವು ನಿಮಿತ್ತರಾಗಿದ್ದೀರಿ ಅಂದಾಗ ಖಂಡಿತವಾಗಿಯೂ ನೀವು ಸಮಾನರಾಗಬೇಕಲ್ವಾ. ಹೇ ಭೀ ಲೇಕಿನ್ ಕಭಿ ಕಭಿ ಥೋಡಾ ನಟ್ಖಟ್ ಹೋ ಜಾತೆ. ಕೆಲವೊಂದು ಸಲ ಇದ್ದೀರಿ, ಸಮಾನ ಆಗ್ತಾ ಇದ್ದೀರಿ, ಆದರೆ ಕೆಲವೊಂದು ಸಲ ತರಲೆ ಮಾಡೋ ಮಕ್ಕಳಾಗ್ಬಿಡ್ತೀರಿ. बाप दादा तो सभी बच्चों का सारे दिन का हाल और चाल दोनों देखने चाहते हैं. ಸೊ ಬಾಬಾ ಪ್ರತಿದಿನ ಮಕ್ಕಳ ಏನೇನು ಇಡೀ ದಿನ ಏನೆಲ್ಲ ನೀವು ಮಾಡ್ತೀರಿ ಅದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ನೋಡ್ತಾ ಇರ್ತಾರೆ. आपकी दादी भी वतन में थी ना, तो दादी भी देखती थी तो क्या कहती थी पता है? कहती थी बाबा ऐसा भी क्या है. ಸೊ ದಾದಿ ವತನದಲ್ಲಿ ಇದ್ದಾಗ ನೋಡ್ತಾ ಇದ್ರು, ಬಾಬಾ ಈ ರೀತಿನೂ ನಡೀತದೇನು, ಈ ರೀತಿನೂ ಮಕ್ಕಳು ಕೆಲಸ ಮಾಡ್ತಾರೇನು, ನೀವು ನೋಡ್ತಾ ಇದ್ದೀರಲ್ವಾ. ಸುನಾ ಆಪ್ಕಿ ದಾದಿನೇ ಕ್ಯಾ ದೇಖಾ, ನಿಮ್ಮ ದಾದಿ ಏನು ದೃಶ್ಯವನ್ನು ನೋಡಿದ್ರು ಅಂತ ಕೇಳಿದ್ರಾ. ಅಭಿ ಬಾಪ್ ದಾದಾ ಯಹಿ ದೇಖನೆ ಚಾಹತೆ ಹೈ कि एक एक बच्चा मुक्ति जीवन मुक्ति के वर्षे के अधिकारी बने. ಈಗ ಬಾಪ್ ದಾದಾ ಇದನ್ನೇ ನೋಡಲಿಕ್ಕೆ ಇಷ್ಟಪಡ್ತಾರೆ, ಪ್ರತಿಯೊಂದು ಮಗು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ ಅಧಿಕಾರಿ ಆಗಲಿ. ಯಾಕೆಂತಂದರೆ ಆಸ್ತಿ ಕೇವಲ ಈ ಸಮಯದಲ್ಲಿ ಮಾತ್ರ ಸಿಗ್ತದೆ. ಸತ್ಯಯುಗದಲ್ಲಂತೂ ನ್ಯಾಚುರಲ್ ಲೈಫ್ ಆಗಿರ್ತದೆ. ಈಗ ಮಾಡ್ತಕ್ಕಂಥ ಅಭ್ಯಾಸ, ಈಗ ಮಾಡ್ತಕ್ಕಂಥ ಪುರುಷಾರ್ಥದ ನ್ಯಾಚುರಲ್ ಲೈಫ್. लेकिन वर्षे का अधिकार अभी संगम पर है. इसलिए बाप दादा यही चाहते हैं कि हर एक स्वयं चेक करे. अगर कोई भी बंधन खींचता है तो कारण सोचो. ಎಲ್ಲೋ ಯಾವುದೋ ಬಂಧನ ನಿಮ್ಮನ್ನು ತನ್ನ ಕಡೆಗೆ ಎಳಿತಾ ಇದೆ ಅಂದಾಗ ಬಾಬಾ ಹೇಳ್ತಾ ಇದ್ದಾರೆ, ಯೋಚನೆ ಮಾಡಿ, ಯಾಕೆ ಈ ಬಂಧನದ ಮೇಲೆ ನಾನಿನ್ನು ವಿಜಯವನ್ನು ಪಡೆದುಕೊಂಡಿಲ್ಲ, ಯಾಕೆ ಬಂಧನ ತನ್ನ ಕಡೆಗೆ ನನ್ನನ್ನು ಎಳಿತಾ ಇದೆ, ಕಾರಣ ಹುಡುಕಿ. ಕಾರಣ ಸೋಚೋ, ಜೊತೆಗೆ ಕಾರಣ ಯೋಚನೆ ಮಾಡಿ, ಜೊತೆಗೆ ನಿವಾರಣೆಯನ್ನು ಸಹ ಯೋಚನೆ ಮಾಡಿ. निवारण बाप दादा ने अनेक बार भिन्न भिन्न रूप से दे दिए हैं. ನಿವಾರಣೆಯನ್ನು ಬಾಪ್ ದಾದಾ ಅನೇಕ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ಸರ್ವಶಕ್ತಿಗಳ ವರದಾನವನ್ನೇ ಕೊಟ್ಟಿದ್ದೀನಿ, ಸರ್ವ ಗುಣಗಳ ಖಜಾನೆಯನ್ನು ಕೊಟ್ಟಿದ್ದೀನಿ. ಎಷ್ಟು ಖಜಾನೆಯನ್ನು ಉಪಯೋಗ ಮಾಡ್ಕೊಳ್ತೀರಿ ಅಷ್ಟು ಆ ಖಜಾನೆ ಜಾಸ್ತಿ ಆಗ್ತಾ ಹೋಗ್ತದೆ. ಖಜಾನೆ ಎಲ್ಲರ ಹತ್ರ ಇದೆ ಅಲ್ವಾ. ಬಾಪ್ ದಾದನಿಗೆ ಗೊತ್ತು ಎಲ್ಲರ ಹತ್ರ ಖಜಾನೆ ಇದೆ. ಹರ್ ಏಕಕ್ಕೆ ಸ್ಟಾಕ್ ಕೋ ಭಿ ದೇಖ್ತಾ ಹೈ. ಪ್ರತಿಯೊಬ್ಬರ ಸ್ಟಾಕನ್ನು ಬಾಬಾ ನೋಡ್ತಾರೆ. ಬುದ್ಧಿ ಸ್ಟಾಕ್ ರೂಮ್ ಆಗಿದೆ. ಎಲ್ಲ ಖಜಾನೆಗಳನ್ನು ನಾವೆಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ, ಬುದ್ಧಿಯಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. तो बाप दादा ने सबका स्टॉक देखा है. बाप दादा ಎಲ್ಲರ ಸ್ಟಾಕನ್ನು ನೋಡಿದರೆ. स्टॉक में है लेकिन खजाने को समय पर ಯೂಸ್ नहीं करते हैं. ಸ್ಟಾಕಲ್ಲಿ ಚೆನ್ನಾಗಿ ಸಂಭಾಲನೆ ಮಾಡಿ ಇಟ್ಕೊಂಡಿದ್ದೀರಿ ಎಲ್ಲ ಖಜಾನೆಗಳನ್ನು, ಆದರೆ ಯಾವ ಸಮಯದಲ್ಲಿ ಆ ಖಜಾನೆ ಬೇಕು ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಸಿರ್ಫ್ ಪಾಯಿಂಟ್ ಕೆ ರೂಪ ಮೇ ಸೋಚ್ತೆ ಹೈ. ಅದನ್ನು ಒಂದು ಪಾಯಿಂಟ್, ಅದೊಂದು ಜ್ಞಾನದ ಪಾಯಿಂಟ್, ಆ ರೂಪದಲ್ಲಿ ಯೋಚನೆ ಮಾಡಿ ಆ ರೂಪದಲ್ಲಿ ಇಟ್ಕೊಂಡಿದ್ದೀರ ಬುದ್ಧಿನಲ್ಲಿ, ಆದರೆ ಸಮಯ ಬಂದಾಗ ಅದನ್ನು ಉಪಯೋಗಿಸೋದಿಲ್ಲ. हाँ यह नहीं करना है, यह करना है. पॉइंट के रूप से यूज़ करते हैं, सोचते हैं, लेकिन पॉइंट बन के पॉइंट को यूज़ नहीं करते हैं, इसलिए पॉइंट रह जाती है. पॉइंट बन के यूज़ करो तो निवारण भी हो जाए. ಜ್ಞಾನದ ಪಾಯಿಂಟಿನ ರೂಪದಲ್ಲಿ ಇಟ್ಕೊಂಡಿದ್ದೀರ, ಆದರೆ ಪಾಯಿಂಟ್ ಆಗಿ, ಒಂದು ಬಿಂದು ಆಗಿ, ಒಂದು ಪಾಯಿಂಟ್ ಆಗಿ ಅದನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂದರೆ ಆ ಪಾಯಿಂಟ್, ಆ ಜ್ಞಾನದ ಪಾಯಿಂಟ್ ಆಗಿಯೇ ಉಳ್ಕೊಂಡ್ಬಿಡ್ತದೆ. ಅದು ಪ್ರಾಕ್ಟಿಕಲಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತಾರೆ ಬಾಬಾ. इतना सहज विधि सुनाई है, सिर्फ है ही संगम युग में ಬಿಂದಿ ಕೆ ಕಮಾಲ್. ಎಷ್ಟೊಂದು ಸಹಜ ವಿಧಿಯನ್ನು ಬಾಬಾ ಹೇಳ್ಕೊಡ್ತಾರೆ. ಸಂಗಮ ಯುಗದಲ್ಲಿ ಪಾಯಿಂಟ್, ಬಿಂದುವಿನ ಮಹತ್ವ ಬಹಳ ಇದೆ. ಈ ಒಂದು ಪಾಯಿಂಟನ್ನು ನೀವು ಯೂಸ್ ಮಾಡಿದಿರಿ ಅಂದರೆ
ಬೇರೆ ಯಾವುದೇ ಚಿಹ್ನೆಗಳನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ. 3 ಬಿಂದಿಗಳನ್ನು ಉಪಯೋಗಿಸಿ. ಆತ್ಮ ಬಿಂದಿ, ಬಾಬಾ ಬಿಂದಿ, ಡ್ರಾಮಾ ಬಿಂದಿ. ಈ 3 ಬಿಂದಿಗಳನ್ನು ಎಷ್ಟೆಷ್ಟು ನೀವು ಉಪಯೋಗಿಸ್ತಾ ಹೋಗ್ತೀರಿ, ಬಾಪ್ ಸಮಾನ್ ಆಗೋದು ಕಷ್ಟ ಆಗೋದಿಲ್ಲ. ನೀವೇನು ಬಿಂದಿ ಇಡಬೇಕು ಅಂತ ಪ್ರಯತ್ನ ಪಡ್ತೀರಿ, ಆದರೆ ಪಾಯಿಂಟನ್ನು ಇಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಸ್ವಲ್ಪ ಸ್ಥಿತಿ ಅಲ್ಲಾಡೋದ್ರಿಂದ ಪಾಯಿಂಟ್ ಬದಲಿಗೆ ಬಾಬಾ ಹೇಳ್ತಾರೆ ಬೇರೆ ಚಿಹ್ನೆಗಳು ಬಂದ್ಬಿಡ್ತವೆ. ಕ್ವೆಶ್ಚನ್ ಮಾರ್ಕ್ ಇರ್ಬೋದು, ಆಶ್ಚರ್ಯಕ ಸೂಚಕ ಚಿಹ್ನೆ ಇರ್ಬೋದು, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತಾರೆ, ಅದು ಬಂದುಬಿಡ್ತದೆ. ನೀವು ಪಾಯಿಂಟನ್ನೇ ಇಡ್ಲಿಕ್ಕೆ ಟ್ರೈ ಮಾಡ್ತೀರಿ, ಆದರೆ ಇಲ್ಲಿ ಸ್ಥಿತಿ ನಮ್ಮದು ಅಲ್ಲಾಡೋದ್ರಿಂದ ಪಾಯಿಂಟ್ ಇಡೋ ಬದಲಿಗೆ ಕ್ವೆಶ್ಚನ್ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್ ಬಂದುಬಿಡ್ತದೆ. ವಹಾ ಹಾತ್ ಹಿಲ್ತಾ ಯಹ ಬುದ್ಧಿ ಹಿಲ್ತಿ ಹೇ. ಬುದ್ಧಿ ಯಾವಾಗ ನಮ್ಮದು ಇಲ್ಲಿ ಸ್ಟೇಬಲ್ ಇರೋದಿಲ್ಲ, ಬಿಂದಿ ಇಡೋದ್ರ ಬದಲಾಗಿ ಬೇರೆ ಚಿಹ್ನೆಗಳನ್ನು ಇಟ್ಟು ಬಿಡ್ತೀವಿ ಅಂತಾರೆ ಬಾಬಾ. ನಹಿ ತೋ 3 ಬಿಂದಿ ಕೋ ಸ್ಮೃತಿ ಮೇ ರಖನಾ ಕ್ಯಾ ಮುಷ್ಕಿಲ್ ಹೇ. ನಾನೇನು ಅಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದೀನ, ಅಷ್ಟು ಕಷ್ಟ ಆಗಿರೋ ಕೆಲಸ ಕೊಟ್ಟಿದ್ದೀನ, 3 ಬಿಂದಿಗಳನ್ನು ನೆನ್ಪಿಟ್ಕೊಳ್ಳೋದು ಕಷ್ಟನಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ ದಾದಾನೇ ತೋ ದೂಸರಿ ಭಿ ಸಹಜ ಯುಕ್ತಿ ಬತಾಯಿ ಹೇ. ವಹ ಕ್ಯಾ. ಬಾಬಾ ಬಹಳ ಇನ್ನೊಂದು ಸಹಜವಾಗಿರೋ ಯುಕ್ತಿ ನಮಗೆ ಹೇಳ್ಕೊಡ್ತಾರೆ. ಏನದು? ಲಾಸ್ಟ್ ಸಂಡೇ ಮುರುಳಿನಲ್ಲಿತ್ತು, ದುವಾಯೇ ದೋ ದುವಾಯೇ ಲೋ. ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆದುಕೊಳ್ಳಿ. ಅಚ್ಚಾ, ಯೋಗ ಶಕ್ತಿಶಾಲಿ ನಹಿ ಲಗ್ತಾ. ಸಮ್ಟೈಮ್ಸ್ ಏನಾಗುತ್ತೆ, ಯೋಗ ಶಕ್ತಿಶಾಲಿ ಆಗೋದಿಲ್ಲ, ಧಾರಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಭಾಷಣ ಮಾಡೋ ಧೈರ್ಯ ಇಲ್ಲ. ಆದರೆ ಆಶೀರ್ವಾದ ಕೊಟ್ಟು ಆಶೀರ್ವಾದ ಪಡೆದುಕೋಬೋದಲ್ವಾ? ಇದಂತೂ ಸಹಜ ಪುರುಷಾರ್ಥ, ಯಾರಾದರೂ ಮಾಡ್ಬೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಿಮ್ಮ ಕೈಲಿ ಏನೂ ಮಾಡಲಿಕ್ಕಾಗಲ್ವ, ಎಲ್ಲ ಬೇಡಿ ಪರವಾಗಿಲ್ಲ, ಆದರೆ ಇದು ಒಂದು ಕೆಲಸ ಮಾಡಿ, ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆದುಕೊಳ್ಳಿ. ಇದಂತೂ ಮಾಡ್ಬೋದಲ್ವ? ಈ ಒಂದು ಕೆಲಸನೂ ಕಷ್ಟನಾ ಅಂತಾರೆ ಬಾಬಾ. ಏನೇ ಆಗಲಿ, ಯಾರು ನಿಮಗೆ ಏನನ್ನೇ ಕೊಡಲಿ, ಆದರೆ ನೀವೇನು ಕೊಡಿ, ಆಶೀರ್ವಾದವನ್ನೇ ಕೊಡಿ. ಯಾಕೆ ನಾನು ಆಶೀರ್ವಾದವನ್ನೇ ಕೊಡಬೇಕು? ಯಾಕೆಂದರೆ ಇದು ಬಾಬನಿಂದ ನನಗೆ ಸಿಕ್ಕಿರುವ ಶ್ರೀಮತ. ಏಕ್ ಬಾತ್ ತೋ ಪಕ್ಕಿ ಕರೋ, ಇಸ್ಮೇ ಸಬ್ ಆ ಜಾಯೇಗಾ. ಬಾಬಾ ಹೇಳ್ತಾ ಇದ್ದಾರೆ, ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು, ಇದು ಒಂದು ಪುರುಷಾರ್ಥವನ್ನು ನೀವು ಅಕ್ಯುರೇಟಾಗಿ ಮಾಡಿದರೆ ಇದರಲ್ಲೇ ಎಲ್ಲ ಬಂದ್ಬಿಡ್ತದೆ. ಎಲ್ಲ ಪುರುಷಾರ್ಥ, ಎಲ್ಲ ಸೇವೆ ಈ ಒಂದು ಪುರುಷಾರ್ಥದಲ್ಲಿ ಸಮಾವೇಶಗೊಂಡಿದೆ ಅಂತಾರೆ ಬಾಬಾ. ಅಗರ್ ದುಆಯೇ ದೇಂಗೆ और लेंगे तो क्या इसमें शक्तियाँ और गुण नहीं आएंगे. ಆಶೀರ್ವಾದ ಕೊಡೋದು ತಗೊಳ್ಳೋದು, ಈ ಪುರುಷಾರ್ಥ ಮಾಡೋದ್ರಿಂದ ಅವಶ್ಯಕವಾಗಿ ಎಲ್ಲ ಗುಣ ಶಕ್ತಿಗಳ ಅನುಭವ ಆಗ್ತದೆ, ಆಟೋಮ್ಯಾಟಿಕ್ ಆಗಿ ಆಗ್ತದೆ ಅಂತಾರೆ ಬಾಬಾ. ಏಕ್ ಹಿ ಲಕ್ಷ್ಯ ರಖೋ, ಕರ್ಕೆ ದೇಖೋ, ಏಕ್ ದಿನ ಅಭ್ಯಾಸ ಕರ್ಕೆ ದೇಖೋ, ಫಿರ್ 7 ದಿನ ಕರ್ಕೆ ದೇಖೋ. ಬಾಬಾ ನೋಡಿ ಎಷ್ಟು ಸಹಜವಾಗಿ ನಮಗೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ. ಲಕ್ಷ್ಯ ಇಟ್ಕೊಳ್ಳಿ, 1 ದಿನ ಮಾಡಿ ನೋಡಿ, ಅದನ್ನು 1 ವಾರಕ್ಕೆ ಆಮೇಲೆ ಎಕ್ಸ್ಟೆಂಡ್ ಮಾಡಿ, ಅದನ್ನು ಆಮೇಲೆ 1 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿ. ಈ ರೀತಿ ಸಣ್ಣದಾಗಿ ಮಾಡ್ತಾ 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 ಏನಾಗ್ತದೆ, ಅದರದ್ದೇ ನಮ್ಮ ಸಂಸ್ಕಾರವನ್ನು ನಾವು ಮಾಡ್ಕೋಬೋದು. ಚಲೋ ಅವ್ರ ಬಾತೆ ಬುದ್ಧಿ ಮೇ ನಹಿ ಆತಿ. ಯಾವ ಮಾತು ಬುದ್ಧಿಲಿ ಇಟ್ಕೊಳ್ಳಿಕ್ಕೆ ಆಗ್ತಿಲ್ವಾ, ಭಾಷಣ ಮಾಡ್ಲಿಕ್ಕೆ ಆಗ್ತಿಲ್ವಾ, ಬೇರೆ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಬಾಬಾ ಹೇಳ್ತಾರೆ, ನೋ ಪ್ರಾಬ್ಲಮ್, ಈ ಒಂದು ಕೆಲಸ ಅಂತೂ ಮಾಡ್ಬೋದಲ್ವೇ. ಕುಚ್ ಭೀ ಹೋ ಜಾಯ್, ಏನೇ ಆಗಲಿ, ಏನೇ ಸಿಚುವೇಶನ್ ಇರಲಿ, ಯಾರು ಏನೇ ಅಂದಿರಲಿ, ಏನೇ ಮಾಡಿರಲಿ, ನಾನು ಆಶೀರ್ವಾದ ಕೊಡಬೇಕು, ತೆಗೆದುಕೊಳ್ಬೇಕು. ಇದಂತೂ ಮಾಡ್ಬೋದಲ್ವಾ? ಆಗುತ್ತಾ? ತೋ ಜಬ್ ಭೀ ಜಾವೋ ತೋ ಯಹ ಟ್ರಯಲ್ ಕರ್ನ. ಹೌದು, ಇಲ್ಲಿಂದ ಮಧುಬನದಿಂದ ರಿಟರ್ನ್ ಹೋದ್ಮೇಲೆ ಇದನ್ನು ಟ್ರಯಲ್ ಮಾಡಿ. ಇಸ್ಮೇ ಸಬ್ ಯೋಗಯುಕ್ತ ಆಪೇ ಹಿ ಹೋ ಜಾಯೆಂಗೆ, ಕ್ಯೂಂಕಿ ವೇಸ್ಟ್ ಕರ್ಮ್ ಕರೆಂಗೆ ನಹಿ ತೋ ಯೋಗಯುಕ್ತ ಹಿ ಹೋ ಗಯೇನ. ಸೊ ಯಾವಾಗಲೂ ಕಂಟಿನ್ಯೂಸ್ ಆಗಿ ಆಶೀರ್ವಾದ ಕೊಡೋದು ತಗೊಳ್ಳೋದು ಮಾಡ್ತಾ ಇದ್ದಾಗ ಏನೂ ವ್ಯರ್ಥ ಆಗೋದಿಲ್ಲ. ಯಾಕೆಂತಂದರೆ ಕಂಟಿನ್ಯೂಸ್ ಆಗಿ ನೀವು ಯೋಗಯುಕ್ತ ಸ್ಥಿತಿಯಲ್ಲೇ ಇರ್ತೀರಿ. ಲೇಕಿನ್ ಲಕ್ಷ್ಯ ರಖೋ, ದುಆಯೇ ದೇನಾ ದುಆಯೇ ಲೇನಾ ಹೈ. ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು.
ಯಾರು ಏನೇ ಕೊಡಲಿ, ಬದ್ದುವಾ ಭಿ ಮಿಲೇಗಿ. ಕೆಲವರು ಏನೋ ಸಿಚುವೇಶನಲ್ಲಿ ಶಾಪ ಕೂಡ ಕೊಡ್ಬೋದು, ಸಿಟ್ಟನ್ನು ಮಾಡ್ಬೋದು. ಆದರೆ ನೀವೇನು ಪ್ರಾಮಿಸ್ ಮಾಡಿದ್ದೀರ ಬಾಬನಿಗೆ? ನಾವು ಆಶೀರ್ವಾದವನ್ನೇ ಕೊಡ್ತೀವಿ. ಮಾಯಾ ಭಿ ಸುನ್ ರಹಿ ಹೆನ. ಮಾಯೇನು ಬಾಬೋರ್ ಮಾತನ್ನು ಕೇಳಿಸ್ಕೊಳ್ತಾ ಇದೆ ಅಲ್ವಾ? जब माया जीत बन जाएंगे फिर नहीं करेगी, अभी तो माया जीत बन रहे हैं ना, तो वह अपना काम करेगी, लेकिन मुझे दुआ देनी है और दुआ लेनी है. ನಾವಿನ್ನು ಮಾಯಾಜೀತ್ ಆಗಿಲ್ಲ ಅಲ್ವಾ? ಎಲ್ಲಿಯವರೆಗೂ ನಾವು ಮಾಯಾಜೀತ್ ಆಗೋದಿಲ್ಲ ಅಲ್ಲಿಯವರೆಗೆ ಮಾಯೆ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ಅಂತಾರೆ ಬಾಬಾ. ಸೊ ಹಾಗಾಗಿ ನನ್ನ ಕೆಲಸ ಮಾಯೆ ಮಾಡಲಿ, ಆದರೆ ನನ್ನ ಕೆಲಸ ಏನು? ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು. ಆಗ್ತದಾ? ಪಾಸಿಬಲ್ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಕೈ ಎತ್ತಿ. ಯಾರಿಗೆ ಅನ್ನಿಸ್ತದೆ ಹಾಂ ಬಾಬಾ ಈ ಪುರುಷಾರ್ಥವನ್ನು ನಾನು ಮಾಡಬಲ್ಲೆ, ಕೈ ಎತ್ತಿ. ಎಲ್ಲ ಶಕ್ತಿಯರು ಕೈ ಎತ್ತಿ. ಆಗ್ತದಲ್ವೇ? ಸಬ್ ತರಫ್ ಕಿ ಟೀಚರ್ಸ್ ಆಯಿ ಹೆನ. ಎಲ್ಲ ಕಡೆಯಿಂದ ಟೀಚರ್ಸ್ ಬಂದಿದ್ದಾರಲ್ವೇ? तो जब आप अपने देश में जाओ तो पहले सभी को एक सप्ताह यह होमवर्क करना और रिज़ल्ट भेजनी है. कितने जने क्लास के मेंबर कितने हैं, कितने ओके हैं और कितने थोड़े कच्चे, कितने पक्के हैं. तो ओके के बीच में लाइन लगाना, बस ऐसे समाचार देना. ಬಾಬಾ ಟೀಚರ್ಸಿಗೊಂದು ಹೋಮ್ವರ್ಕನ್ನು ಕೊಟ್ಟರು. ವಾಪಸ್ ನೀವು ನಿಮ್ಮ ದೇಶಗಳಿಗೆ ಹೋದಾಗ, ನಿಮ್ಮ ಸೆಂಟರ್ಸ್ಗೆ ಹೋದಾಗ 1 ವಾರ ಈ ಹೋಮ್ವರ್ಕ್ ಮಾಡಿ ರಿಸಲ್ಟನ್ನು ಮಧುಬನಕ್ಕೆ ಕಳಿಸಿ. ಎಷ್ಟು ಜನ ಕ್ಲಾಸಲ್ಲಿದ್ದಾರೆ ಸ್ಟೂಡೆಂಟ್ಸ್, ಎಷ್ಟು ಜನ ಓಕೆ ಇದ್ದಾರೆ, ಎಷ್ಟು ಜನ ಪಕ್ಕಾ ಇದ್ದಾರೆ. ಯಾರು ಓಕೆ ಇದ್ದಾರೋ ಅವರು ಓಕೆ ಅಂತ ಬರೀಲಿ, ಯಾರು ಓಕೆ ಇಲ್ವೋ ಅವರು ಓಕೆ ಅಂತ ಬರೆದು ಅದ್ರ ಮೇಲೆ ಒಂದು ಮಾರ್ಕ್ ಹಾಕಲಿ. ಸಾಕು, ನಾನೆಲ್ಲ ಚಾರ್ಟ್ ನನಗೆ ಅವಾಗ ಅರ್ಥ ಆಗ್ತದೆ ಅಂತಾರೆ ಬಾಬಾ. इतने जने ओके, इतने जनों में ओके में लकीर लगी है. इसमें देखो डबल फॉरेनर्स आए हैं तो डबल काम करेंगे ना. डबल फॉरेनर्स ಬಂದಿದ್ದೀರಾ ಅಂದರೆ ಡಬಲ್ ಕೆಲಸ ಮಾಡ್ತಿರಲ್ವಾ? एक सप्ताह के रिजल्ट भेजना, फिर बाप दादा देखेंगे. सहज है ना, मुश्किल तो नहीं है. ಬಾಬಾ ನೋಡಿ ಎಷ್ಟು ಸಹಜ ಪುರುಷಾರ್ಥದ ಯುಕ್ತಿ ಹೇಳ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ 1 ವಾರ ಮಾಡಿ ನೋಡಿ. ಓಕೆ ಅನಿಸಿದರೆ ಓಕೆ ಅಂತ ರಿಸಲ್ಟ್ ಕಳಿಸಿ, ಇಲ್ಲಾಂದರೆ ಓಕೆ ಮೇಲೆ ಒಂದು ಗೆರೆಯನ್ನು ಎಳೆದ್ಬಿಟ್ಟು ರಿಸಲ್ಟನ್ನು ಕಳಿಸಿ. ಮಾಯೆ ಬಂದೇ ಬರ್ತದೆ. ಮಾಯೆ ಬರಲ್ಲ ಅನ್ನೋ ಪ್ರಾಮಿಸನ್ನು ಬಾಬಾ ಮಾಡೋದಿಲ್ಲ, ಮಾಯೆ ಬಂದೇ ಬರ್ತದೆ. आप कहेंगे बाबा मेरे को पहले तो ऐसा संकल्प कभी नहीं आता था, अभी आ गया, यह होगा, लेकिन दृढ़ निश्चय वाले की निश्चित विजय है. ಸೊ ಜ್ಞಾನಕ್ಕೆ ಬರೋ ಮೊದಲು ಬಾಬಾ ಈ ರೀತಿ ಸಂಕಲ್ಪ ನಂಗೆ ಬರ್ತಿರಲಿಲ್ಲ, ಈಗ ಬರ್ತಾ ಇದೆ. ಬಾಬಾ ಹೇಳ್ತಾರೆ ಇದೆಲ್ಲ ಆಗೋದೆ. ಆದರೆ ಯಾರು ದೃಢ ನಿಶ್ಚಯವನ್ನು ಇಟ್ಕೊಳ್ತೀರಿ, ನಿಶ್ಚಿತವಾಗಿ ವಿಜಯ ಸಿಕ್ಕೇ ಸಿಗ್ತದೆ. ದೃಢತೆಯ ಫಲ ಸಫಲತೆ. ಸಫಲತಾ ನಾ ಹೋನೆ ಕಾ ಕಾರಣ ಹೇ ದೃಢತಾ ಕಿ ಕಮಿ. ಸಫಲತೆ ಸಿಗದೇ ಇರೋ ಕಾರಣ ದೃಢತೆಯ ಕಡಿಮೆಯಾಗಿದೆ ಅಂತಾರೆ ಬಾಬಾ. तो दृढ़ता की सफलता प्राप्त करनी ही है. ದೃಢತೆಯ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. जैसे सेवा उमंग उत्साह से कर रहे हैं, ऐसे स्वयं की स्व के प्रति सेवा, स्व सेवा और विश्व सेवा. स्व सेवा अर्थात चेक करना और अपने को बाप समान बनाना. ಎಲ್ಲರೂ ಉಮಂಗ ಉತ್ಸಾಹದಿಂದ ಸೇವೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಸ್ವಯಂನ ಸೇವೆ, ಎಲ್ಲರ ಪ್ರತಿಯ ಸೇವೆ, ಸ್ವಸೇವೆ ಮತ್ತು ವಿಶ್ವ ಸೇವೆ ಚೆಕ್ ಮಾಡ್ಕೋಬೇಕು. ತಮ್ಮನ್ನು ಬಾಪ್ ಸಮಾನ ಮಾಡಿಕೊಳ್ಳಲೇಬೇಕು ಅಂತಾರೆ ಬಾಬಾ. ಕೋಯಿ ಭಿ ಕಮಿ ಕಮ್ಜೋರಿ ಬಾಪ್ಕೋ ದೇ ದೋನಾ. ನಿಮ್ಮಲ್ಲಿ ಏನೇ ಕಮ್ಮಿ ಕಮ್ಜೋರಿ ಇದ್ದರೂ ನನಗೆ ಕೊಟ್ಬಿಡಿ. ಯಾಕೆ ಇಟ್ಕೊಂಡಿದ್ದೀರಾ? ಬಾಪ್ಕೋ ಅಚ್ಚಾ ನಹಿ ಲಗ್ತಾ ಹೈ, ತಂದೆಗೆ ಇಷ್ಟ ಆಗೋದಿಲ್ಲ. ಯಾಕೆ ನಿಮ್ಮಲ್ಲಿ ವೀಕ್ನೆಸ್ಸನ್ನು ಇಟ್ಕೊಂಡಿದ್ದೀರಿ? ಕೊಟ್ಬಿಡಿ. ದೇನೆ ಕಾ ಟೈಮ್ ಚೋಟೆ ಬಚ್ಚೆ ಬನ್ ಜಾओ. ಕೊಡುವ ಸಮಯದಲ್ಲಿ ಸಣ್ಣ ಮಕ್ಕಳಾಗ್ಬಿಡಿ. ಜೈಸೆ ಚೋಟಾ ಬಚ್ಚಾ कोई भी चीज़ संभाल नहीं सकता, कोई भी चीज़ पसंद नहीं आती है तो क्या करता है, मम्मी पापा यह आप ले लो. ಸಣ್ಣ ಮಗು ಏನು ಮಾಡ್ತದೆ, ಅದರ ಹತ್ರ ಏನೋ ಒಂದು ವಸ್ತು ಇರ್ತದೆ, ಅದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ
ಮಮ್ಮಿ ಪಾಪ ನೀವು ಇದನ್ನು ತಗೊಳ್ಳಿ ಅಂತ ಅಪ್ಪ ಅಮ್ಮನಿಗೆ ಕೊಟ್ಬಿಡ್ತದೆ. ऐसे ही कोई भी प्रकार का बोझ बंधन जो अच्छा नहीं लगता, क्योंकि बाप दादा देखता है एक तरफ यह सोच रहे हैं है तो अच्छा नहीं, ठीक तो नहीं है, लेकिन क्या करूं, कैसे करूं, तो यह तो अच्छा नहीं है ना. ಒಂದು ಕಡೆ ನೀವು ಯೋಚನೆ ಮಾಡ್ತೀರಿ ಇದು ಒಳ್ಳೆಯದಲ್ಲ, ಹೌದು ನನಗೆ ಗೊತ್ತು. ಇನ್ನೊಂದು ಕಡೆ ಅದನ್ನು ಬಾಬನಿಗೆ ಸಂಪೂರ್ಣವಾಗಿ ಕೊಡೋದು ಇಲ್ಲ. ಯಾಕೆ ಈ ರೀತಿ ಮಾಡ್ತೀರಿ? तो आपको क्या बनना है, अच्छे ते अच्छा ना. ನೀವೇನಾಗಬೇಕಾಗಿದೆ? ಒಳ್ಳೆಯವರಿಗಿಂತಲೂ ಒಳ್ಳೆಯವರಾಗಬೇಕಾಗಿದೆ ಅಂತಾರೆ ಬಾಬಾ. तो जो भी कोई ऐसी बात हो, बाबा हाजिरा हजूर है, उसको दे दो. ಏನೇ ಆ ರೀತಿ ವಿಚಾರ ಇದ್ದರೆ, ಮಾತಿದ್ದರೆ, ನಿಂದನೆ ಇದ್ದರೆ, ಅಪಮಾನ ಇದ್ದರೆ, ಅವಮಾನ ದುಃಖ ಏನೆಲ್ಲ ಇದೆ ಎಲ್ಲವನ್ನ ಬಾಬನಿಗೆ ಕೊಡಿ ಅಂತಾರೆ ಬಾಬಾ. और अगर वापस आवे तो अमानत समझ के फिर दे दो. ವಾಪಸ್ ಬಂತ ನಿಮ್ಮ ಹತ್ರ ಮತ್ತೆ ಅದನ್ನು ಬಾಬನಿಗೆ ವಾಪಸ್ ಕೊಡಿ ಅಂತಾರೆ ಬಾಬಾ. अमानत में ख्यानत नहीं की जाती है, क्योंकि आपने तो दे दी तो बाप की चीज़ हो गई. बाप की चीज़ या दूसरे की चीज़ आपके पास गलती से आ जाए, आप अलमारी में रख देंगे निकालेंगे ना. ಒಂದು ಸಲ ನೀವು ಏನನ್ನೇ ಬಾಬನಿಗೆ ಕೊಟ್ರಿ ಅಂದರೆ ಅದು ಬಾಬನ ವಸ್ತು ಆಯಿತು. ಬಾಬನಿಗೆ ಕೊಟ್ಟ ಮೇಲೆ ಮತ್ತೆ ಯಾಕೆ ಅದನ್ನು ವಾಪಸ್ ಇಸ್ಕೊತೀರಾ? ತಪ್ಪಲ್ವಾ ಇದು? ಭೋಜವನ್ನೆಲ್ಲ ಬಾಬನಿಗೆ ಕೊಟ್ರಿ, ಮತ್ತೆ ಯಾಕೆ ಅದನ್ನು ವಾಪಸ್ ತೊಗೊಂಡು ನಿಮ್ಮ ಅಲ್ಮೇರಾದಲ್ಲಿ ಅದನ್ನು ಸೇಫಾಗಿ ಇಟ್ಕೋತೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಒಂದು ಸಲ ನೀವು ಬಾಬನಿಗೆ ಕೊಟ್ರಿ ಅಂದರೆ ಅದು ಬಾಬನ ವಸ್ತು ಆಯಿತು ಅಂತ ಹೇಳ್ತಾರೆ ಬಾಬಾ. कैसे भी करके निकालेंगे रखेंगे नहीं. ನನ್ನದಲ್ಲ ಅನ್ನೋ ವಸ್ತುನ ಬಾಬಾ ಹೇಳ್ತಾರೆ ಯಾಕೆ ಇಟ್ಕೊತೀರಾ, ಯಾಕೆ ಸಂಭಾಲನೆ ಮಾಡ್ತಾ ಇದ್ದೀರಿ? तो दे दो, ನಾನು ತಗೊಳ್ಳಿಕ್ಕೆ ಬಂದಿದ್ದೀನಿ, ಕೊಟ್ಟುಬಿಡಿ. और तो कुछ आपके पास है नहीं जो दो, ಬೇಡದೇ ಇರೋದನ್ನ ಕೊಡಿ ನನಗೆ. ಲೇಕಿನ್ ಯಹ ತೋ ದೇ ಸಕ್ತೆ ಹೋ ನಾ. ಈಗ ನಿಮ್ಮ ಹತ್ರ ಇಲ್ಲದೇ ಇರೋದನ್ನ ನಾನೇನು ಕೇಳ್ತಾ ಇಲ್ಲ ಅಂತಾರೆ ಬಾಬಾ. ನಾನೇನೆಲ್ಲ ಕೇಳ್ತಾ ಇದ್ದೀನಿ ಅದು ನಿಮ್ಮ ಹತ್ರ ಇದೆ, ಅದಕ್ಕೆ ಕೊಡಿ. ಭಾರ, ದುಃಖ, ಅವಮಾನ, ಅಪಮಾನ, ನೆಗೆಟಿವಿಟಿ, ಬೇಡದೇ ಇರೋದು ಏನೇನೆಲ್ಲ ತಲೆಯೊಳಗೆ ತುಂಬಿಕೊಂಡಿದ್ದೀರೋ ಅದನ್ನು ಕೊಡಿ. ಅದು ನಿಮ್ಮ ಹತ್ರ ಇಲ್ಲದೇ ಇರೋದನ್ನು ನಾನೇನು ಕೇಳ್ತಾ ಇಲ್ಲ ಅಂತಾರೆ ಬಾಬಾ. ಸೊ ನಿಮ್ಮ ಹತ್ರ ಇದೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ನೀವು ಕೊಡಿ ಅಂತಾರೆ ಬಾಬಾ. अक के फूल है वह दे दो, ಸಂಭಾಲನಾ ಅಚ್ಚಾ ಲಗ್ತಾ ಹೇ ಕ್ಯಾ. ಬೇಡದೇ ಇರೋದನ್ನ ಇಟ್ಕೊಳ್ಳೋದು ನಿಮಗೆ ಇಷ್ಟ ಆಗ್ತದೇನು? ಎಲ್ಲ ಬೇಡದೇ ಇರೋದು ಭಾರವನ್ನು ಬಾಬನಿಗೆ ಕೊಟ್ಟು ಸಂಪೂರ್ಣವಾಗಿ ಹಗುರಾಗಿ ನಿಮ್ಮ ಹತ್ರ ಬೇಡದೇ ಇರೋದನ್ನ ಸಂಭಾಲನೆ ಮಾಡಿಕೊಂಡು ಇಟ್ಕೋಬೇಡಿ ಅಂತಾರೆ ಬಾಬಾ. ಅಚ್ಚಾ, ಚಾರೋ ಓರ್ ಕೆ ಸಭಿ ಬಾಪ್ ದಾದಾ ಕೆ ದಿಲ್ ಪಸಂದ್ ಬಚ್ಚೆ दिलाराम है ना. तो दिलाराम के दिल पसंद बच्चे, प्यार के अनुभवों में सदा लहराने वाले बच्चे, एक बाप दूसरा ना कोई, स्वप्न में भी दूसरा ना कोई, ऐसे बाप दादा के अति प्यारे और अति देहभान से न्यारे सिकिलदेव पदम गुणा भाग्यशाली बच्चों को दिल का याद प्यार और पदम पदम गुणा दुआएं हों. साथ में बालक सो मालिक बच्चों को बाप दादा का नमस्ते. ಯಾವಾಗಲೂ 4 ಕಡೆಯಿಂದ ಬಂದಿರುವಂತಹ ಬಾಪ್ ದಾದಾರವರ ಹೃದಯಕ್ಕೆ ಹತ್ತಿರವಾಗಿರುವ ಮಕ್ಕಳಿಗೆ, ಪ್ರೀತಿಯ ಅನುಭವದಲ್ಲಿ ಹಾರಾಡ್ತಾ ಇರೋ ಮಕ್ಕಳಿಗೆ, ಒಬ್ಬ ತಂದೆಯನ್ನು ಬಿಟ್ಟು ಬೇರಾರೂ ಇಲ್ಲ, ಕನಸಿನಲ್ಲೂ ಬೇರಾರೂ ಇಲ್ಲ, ಈ ರೀತಿಯ ಬಾಪ್ದಾದಾರವರ ಅತಿ ಪ್ರೀತಿಯ ದೇಹಭಾನದಿಂದ ದೂರವಿರುವ ಸಿಕ್ಕಿಲಧೆ ಪದಮಗುಣ ಭಾಗ್ಯಶಾಲಿ ಮಕ್ಕಳಿಗೆ ಯಾತ್ ಪ್ಯಾರ್ ಮತ್ತು ಪದಂ 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 ಗುಣ ಆಶೀರ್ವಾದಗಳು. ಜೊತೆಗೆ ಬಾಲಕ್ ಸೋ ಮಾಲೀಕ ಮಕ್ಕಳಿಗೆ ಬಾಪ್ದಾದಾರವರ ನಮಸ್ತೆ. ವರದಾನ: ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಎಕ್ಸಾಂಪಲ್ ಆಗುವಂತಹ ಸಹಜ ಯೋಗಿಗಳು ಆಗಿರಿ. ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ
ಎಕ್ಸಾಂಪಲ್ ಆಗುವಂತಹ ಸಹಜ ಯೋಗಿಗಳು ಆಗಿರಿ. ವಿಶ್ವದ ಮುಂದೆ ಎಕ್ಸಾಂಪಲ್ ಆಗಲು ಅಮೃತ ವೇಳೆಯಿಂದ ರಾತ್ರಿಯ ತನಕ ಈಶ್ವರೀಯ ಮರ್ಯಾದೆಗಳನ್ನು ಫಾಲೋ ಮಾಡಿ. ವಿಶೇಷ ಅಮೃತ ವೇಳೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಪವರ್ಫುಲ್ ಸ್ಟೇಜ್ ಮಾಡ್ಕೊಳ್ಳಿ. ಇಡೀ ದಿನದ ಜೀವನ ಶ್ರೇಷ್ಠ ಆಗ್ತದೆ. ಯಾವಾಗ ಅಮೃತ ವೇಳೆಯಲ್ಲಿ ತಂದೆಯಿಂದ ಶಕ್ತಿ ತುಂಬ್ಕೋತೀರಿ, ಆಗ ಶಕ್ತಿ ಸ್ವರೂಪರಾಗಿ ನಡೆಯೋದ್ರಿಂದ ಯಾವುದೇ ಕೆಲಸದಲ್ಲಿ ಪರಿಶ್ರಮದ ಅನುಭವ ಆಗೋದಿಲ್ಲ ಮತ್ತು ಮರ್ಯಾದಾಪೂರ್ವಕ ಜೀವನವನ್ನು ನಡೆಸಲಿಕ್ಕೆ, ಸಹಜ ಯೋಗಿ ಸ್ಟೇಜ್ನ ಅನುಭವ ಮಾಡಲಿಕ್ಕೆ ಸಹಜ ಆಗ್ತದೆ. ಆಗ ಇಡೀ ವಿಶ್ವ ನಿಮ್ಮ ಜೀವನವನ್ನು ನೋಡಿ ಇದನ್ನು ಫಾಲೋ ಮಾಡಿ ತಮ್ಮ ಜೀವನವನ್ನು ಸಹ ಶ್ರೇಷ್ಠರನ್ನಾಗಿ ಮಾಡಿಕೊಳ್ತದೆ. ಸ್ಲೋಗನ್: अपने चलन और चेहरे से पवित्रता की श्रेष्ठता का अनुभव कराओ. ತಮ್ಮ ಚಲನೆ ಮತ್ತು ಚೆಹರೆಯಿಂದ, ಮುಖದಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವ ಮಾಡಿಸಿ. ಅವ್ಯಕ್ತ ಇಶಾರೆ: ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ. ಪ್ರಯೋಗಿ ಆತ್ಮ ಅಂದರೆ ಯಾರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಅಂತಹ ಆತ್ಮಗಳು ಸಂಸ್ಕಾರದ ಮೇಲೆ, ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ಮತ್ತು ವಿಕಾರಗಳ ಮೇಲೆ ಯಾವಾಗಲೂ ವಿಜಯಿಗಳು ಆಗಿರುತ್ತಾರೆ. ಯೋಗಿ ಅಥವಾ ಪ್ರಯೋಗಿ ಆತ್ಮದ ಮುಂದೆ ಈ 5 ವಿಕಾರಗಳು, ಒಂದು ಯಾವ ರೀತಿ ಶಂಕರನ ಕೊರಳಿನ ಸುತ್ತ ಹಾವಿರ್ತದೆ ಆ ರೀತಿ ಅವರ ಸುತ್ತ ಅದು ಅಂದರೆ ಆ ಯೋಗಿ ಪ್ರಯೋಗಿ ಆತ್ಮಗಳ ಕಂಟ್ರೋಲ್ನಲ್ಲಿ ಎಲ್ಲ ವಿಕಾರಿ ಗುಣಗಳು ಇರ್ತವೆ. ಇದರಿಂದ ಖುಷಿಯಲ್ಲಿ ಡ್ಯಾನ್ಸ್ ಮಾಡುವಂತಹ ಸ್ಟೇಜ್ ಕ್ರಿಯೇಟ್ ಆಗ್ತದೆ. ಅಂದರೆ ಯೋಗಿ ಮತ್ತು ಪ್ರಯೋಗಿ ಆತ್ಮಗಳು ಯಾವುದೇ ವಿಕಾರದ ಇನ್ಫ್ಲುಯೆನ್ಸಲ್ಲಿ ಬರೋದಿಲ್ಲ. ಅದರ ಮೇಲೆ ಸಂಪೂರ್ಣವಾಗಿ ವಿಜಯವನ್ನು ಪಡೆದುಕೊಂಡು ಹಾರುವಂತಹ ಸ್ಥಿತಿ, ಡ್ಯಾನ್ಸ್ ಮಾಡುವಂತಹ ಸ್ಥಿತಿ ಅಂದರೆ ಖುಷಿಯ ಸ್ಥಿತಿಯ ಅನುಭವವನ್ನು ಮಾಡ್ತಾರೆ. ಅಚ್ಚಾ, ಓಂ ಶಾಂತಿ.